ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ಈ 3 ವರ್ಣದವರಿಗೆ ಶಾಸ್ತ್ರದಲ್ಲಿ ಉಪನಯನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಯಾವಾಗ ಮಾಡಬೇಕು ಉಪನಯನ ಅಂತ ಹೇಳಿದರೆ, ಬ್ರಾಹ್ಮಣರಿಗೆ 8 ವರ್ಷದಲ್ಲಿ, ಕ್ಷತ್ರಿಯರಿಗೆ 11 ವರ್ಷದಲ್ಲಿ, ವೈಶ್ಯರಿಗೆ 13 ವರ್ಷದಲ್ಲಿ ಉಪನಯನವನ್ನು ಮಾಡಬೇಕು ಅಂತ. ಇಲ್ಲಿ ಈ ಮಗುವಿಗೆ ಇನ್ನು 7 ವರ್ಷ ಮಾತ್ರ, 11 ವರ್ಷ ಅಲ್ಲವಟ್ರೆ ಯಾಕೆ ಬೇಗ ಮಾಡಿದ್ರು ಅಂತ. ಮಗು ಅತ್ಯಂತ ಬುದ್ಧಿವಂತ ಉಂಟು ಅಂತಾದರೆ ಬೇಗ ಉಪನಯನ ಮಾಡಬಹುದು ಅಂತ ಶಾಸ್ತ್ರ ಉಂಟು. ಬ್ರಾಹ್ಮಣನಿಗೆ ಆ ಮಗು ತುಂಬ ಬುದ್ಧಿವಂತಿಕೆಯಿಂದ ಕೂಡಿದೆ ಅಂತಾಗ 5 ವರ್ಷದಲ್ಲಿಯೇ ಉಪನಯನ ಮಾಡಬಹುದು ಅಂತ ಉಂಟು. ಕ್ಷತ್ರಿಯರಿಗೆ ಆದರೆ 7 ವರ್ಷದಲ್ಲೇ ಉಪನಯನ ಮಾಡಬಹುದು ಅಂತ ಉಂಟು. ಹೀಗೆ ಇದಕ್ಕೆಲ್ಲ ಶಾಸ್ತ್ರದಲ್ಲಿ ಋಷಿಗಳು ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಅವನ ತಂದೆ ತಾಯಿ, ನಾನಿವತ್ತು ಇಷ್ಟು ಸಣ್ಣ ಮಗುವಿಗೆ ಇವತ್ತು ಮೊದಲ ಅಂತ ಉಪನಯನ ಮಾಡಿದ್ದೇನೆ, ನನ್ನ ಮಗನಿಗೆ ನಾನು ಮಾಡಿದೆ 8 ವರ್ಷದಲ್ಲಿ, ಗೊತ್ತಾಯಿತು, ಇದಕ್ಕೆ 7 ವರ್ಷ ಅಂತ ಭಾರಿ ಸಂತೋಷ ಆಯಿತು, ಇವತ್ತು ಉಪನಯನ ಮಾಡಿದ್ದಾರೆ. ಏನು ಉಪನಯನದ ಉದ್ದೇಶ, ಅದರ ಮಹತ್ವ ಏನು ಅಂತ ಮುಖ್ಯ ವಿಷಯ. ಉಪನಯನ ಮಾಡ್ಬೋದಪ್ಪ, ಆದರೆ ಅದರ ಮಹತ್ವ ಏನು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಉಪನಯನವನ್ನು ನಾವು ಬ್ರಹ್ಮೋಪದೇಶ ಅಂತ ಕರಿತೇವೆ ಅಥವಾ ಉಪನಯನ ಅಂತ ಕರಿತೇವೆ. ಏನು ಬ್ರಹ್ಮೋಪದೇಶ ಅಂತ ಹೇಳಿ